ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಇಲ್ಲಿನ ಚನ್ನಬಸಪ್ಪ ಸಭಾಂಗಣದಲ್ಲಿ ಮಂಗಳವಾರ ಡಾಕ್ಟರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಬಾಣಾವರ ರಸ್ತೆಯಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆಯ ಮೂಲಕ ಚನ್ನಬಸಪ್ಪ ಸಭಾಂಗಣಕ್ಕೆ ಆಗಮಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ಅಂಬೇಡ್ಕರ್ ಅವರ ಜೀವನ ಚರಿತ್ರೆಗಾಗಿ ಅವರಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಬೇಕು. ಸಮಾಜದ ಪಿಡುಕು, ಅಸ್ಪೃಶ್ಯತೆಯ ಬಗ್ಗೆ ಎಲ್ಲದರ ಬಗ್ಗೆ ನಿರ್ಧರಿಸಿದರು. ಅಂಬೇಡ್ಕರ್ ಜಯಂತಿ ಮಾಡುವ ಮೂಲಕ ಅವರನ್ನು ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸದೆ ಜೀವನ ಪೂರ್ತಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಉತ್ತಮ ಮನುಷ್ಯರಾಗಿ ಬದುಕಲು ಎಲ್ಲರೂ ಮುಂದಾಗಬೇಕು ಎಂದರು. ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡಿದ್ದ ಮಡಿಕೇರಿಯ ಸರಸ್ವತಿ ಡಿ.ಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನ ಆಚರಿಸಿಕೊಳ್ಳುವಂತಹ ಪರಿಸ್ಥಿತಿ ಅಂದು ಇರಲಿಲ್ಲ. ಇಂದು ಧೀಮಂತ ನಾಯಕ, ಮಹಾನ್ ನಾಯಕ ಎಂದು ಪ್ರಪಂಚದಲ್ಲಿ ಗುರುತಿಸಲಾಗಿದೆ. ಅವರು ನಮ್ಮ ದೇಶದ ನಾಯಕರಾಗಿರಲಿಲ್ಲ. 198 ರಾಷ್ಟ್ರಗಳಲ್ಲಿ ಅಂಬೇಡ್ಕರ್ ಜನ್ಮದಿನಾಚರಣೆ ಆಚರಿಸ್ತಾ ಇರೋದು ಅವರಿಗೆ ಸಂದ ಗೌರವವಾಗಿದೆ. ಸಮಾಜದಲ್ಲಿ ಇಂದು ಹೋರಾಟಗಳು ಅತಿಯಾಗ್ತಾ ಇವೆ. ಅದರ ಲಾಭ ಕೇವಲ ಸ್ವತಂತ್ರಕ್ಕಾಗಿ ಮಾತ್ರ ಆಗ್ತಾ ಇತ್ತು. ಅದರಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಮುಖಂಡರು ಇಂತಹ ಹೋರಾಟಕ್ಕೆ ಅವಕಾಶ ಮಾಡಿಕೊಡುವುದು ಬೇಡ. ಯಾವುದೇ ಹೋರಾಟ ಮಾಡಿದ ತಕ್ಷಣ ಅದರ ಲಾಭ ಸಿಗೋದಿಲ್ಲ. ಅದಕ್ಕೆ ಕಾಲಾವಕಾಶ ಬೇಕಿದೆ ಎಂದರು. ಅಂಬೇಡ್ಕರ್ ಜಯಂತಿ ಮಾಡುವ ಮೂಲಕ ಅವರನ್ನು ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸದೆ ಜೀವನ ಪೂರ್ತಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಉತ್ತಮ ಮನುಷ್ಯರಾಗಿ ಬದುಕಲು ಎಲ್ಲರೂ ಮುಂದಾಗಬೇಕು ಎಂದರು. ಮತ್ತೆ ಅವರು ಇಂಟರ್ನಲ್ಲಿ ಬಹಳ ಅದ್ಭುತವಾದಂತಹ 3 ವಿಚಾರಗಳನ್ನ ಅವರ ಆತ್ಮಚರಿತ್ರೆ ಓದಿದ್ರೆ ಗೊತ್ತಾಗುತ್ತೆ ನಮಗೆ. ಬುದ್ಧಿವಂತಿಕೆ, ಧೈರ್ಯ, ಮುಂದಾಲೋಚನೆ ಸಾಕು ಅಂತ ಹೇಳ್ತಾರೆ. ನಾವು ಇವು 3 ಬಿಟ್ಬಿಡ್ತೀವಿ. ಬುದ್ಧಿವಂತಿಕೆ ಬರ್ಬೇಕಾದ್ರೆ ಏನ್ ಮಾಡಬೇಕು? ಸಾಕಾದಷ್ಟು ಓದಬೇಕು. ನಾವು ಓದೋದಿಲ್ಲ. ಆ ಬುದ್ಧಿವಂತಿಕೆಯನ್ನು ಏನ್ ಮಾಡಬೇಕು? ಧೈರ್ಯವಾಗಿ ಎದುರಿಸಬೇಕು, ಅದನ್ನು ಬಳಸಬೇಕು. ಬಳಸಿದ ಮೇಲೆ ಮುಂದಾಲೋಚನೆ ಮಾಡಬೇಕು. ನಾವು ಇವು 3 ಬಿಟ್ಬಿಡ್ತೀವಿ. ಅದಕ್ಕೆ ಪರ್ಯಾಯವಾಗಿ ಅಂಬೇಡ್ಕರ್ ಅವರು 3 ವಿಚಾರ ತಗೋತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಶಿಕ್ಷಣ, ಸಂಘಟನೆ, ಹೋರಾಟ. ಈಗ ನಮ್ಮ ಹೋರಾಟಗಳು ಏನಾಗಿದ್ದಾವೆ ಅಂದ್ರೆ ಅತಿಯಾಗ್ಬಿಟ್ಟಿದ್ದಾವೆ. ಆದರೆ ಹೋರಾಟ ನಮ್ಮ ಅಂಬೇಡ್ಕರ್ ಕೊಟ್ಟಂತ ಶ್ರಮಿಸುವಿಕೆ ಇದೆಯಲ್ಲ, ಅದಕ್ಕೆ ಒಂದೊಂದು ಚೆಕ್ ಡ್ಯಾಮ್ ಕೊಡ್ತಾ ಇದ್ದಾರೆ. ಯಾರು ಒಂದು ಭೂಮಿಕೆಯಲ್ಲಿ ಅದ್ಭುತವಾದಂಥ ಒಂದು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ನಾವು ಕೊಟ್ಟರೆ, ಆ ಶಕ್ತಿ ಅಂಬೇಡ್ಕರ್ ರೀತಿಯಲ್ಲಿ ಸಮಾಜಕ್ಕೆ ಉಪಯೋಗ ಆಗ್ತಾ ಇಲ್ಲ, ವೈಯಕ್ತಿಕವಾದಂಥ ಬೆಳವಣಿಗೆಗೆ ಉಪಯೋಗ ಆಗ್ತಾ ಇದೆ. ದಯವಿಟ್ಟು ಅದರಿಂದ ಆ ಭೂಮಿಕೆಯನ್ನ ಅಂಬೇಡ್ಕರ್ ಅವರ ತತ್ವಕ್ಕೆ ನೇರವಾಗಿ ಬಳಸ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ನಮ್ಮ ಸಮಾಜ ಮಾಡಬೇಕಾಗಿದೆ. ಇದು ನಮ್ಮ ಸಮಾಜದ ಮುಖಂಡರ ಮೇಲೆ ಇರ್ತಕ್ಕಂಥ ದೊಡ್ಡ ಜವಾಬ್ದಾರಿ. ಈ ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಒಂದು ವೇಳೆ ಇದೇನಾದ್ರು ತಪ್ಪು ದಾರಿಗೆ ಹೋದ್ರೆ ನಮ್ಮ ಕಿರಿಯ ಪೀಳಿಗೆ ಹೆಗಲ ಮೇಲಿರುತ್ತೆ. ಆಗ ಅಂಬೇಡ್ಕರ್ ಅವರ ಎಲ್ಲ ಚಿಂತನೆಗಳು, ಅವರ ಮಂಥನಗಳು, ಅವರು ಕೊಟ್ಟಂತಹ ಆಶಯಗಳು ಎಲ್ಲವೂ ಸಹ ನೀರು ಪಾಲಾಗುತ್ತೆ. ದಯವಿಟ್ಟು ಅವರಿಗೆ ನಮ್ಮ ಸಮಾಜ ಎಡೆ ಮಾಡಿಕೊಡಬಾರದು. ಹಾಗಾಗಿ ಅಂಬೇಡ್ಕರ್ ಅವರು ಧೀಮಂತ ನಾಯಕರಾದರು. ಅಷ್ಟೇ. ಅವ್ರು ಹೇಳ್ತಾರೆ, ಎಂತೆಂತ ಮಾತಾಡ್ತಾರೆ. ಎಲ್ಲಿ ಹೇಳೋದು? ನನ್ನ ರೀತಿ ಯಾವುದೋ ಒಂದು ಸೋಮರಪೇಟೆಯಲ್ಲಿ ಚನ್ನಬಸಪ್ಪನವರ ಸಭಾಂಗಣದಲ್ಲ, ಕೇಂದ್ರೀಯ ಶಾಸನ ಸಭೆಯಲ್ಲಿ ಹೇಳ್ತಾರೆ. ಕೇಂದ್ರೀಯ ಶಾಸನ ಸಭೆಯಲ್ಲಿ ಸಾಮಾನ್ಯವಾದಂಥ ವ್ಯಕ್ತಿಗಳು ಇರೋದಿಲ್ಲ. ಕೇಂದ್ರೀಯ ಶಾಸನ ಸಭೆಯಲ್ಲಿ ಕರಡು ಸಮಿತಿಯಲ್ಲಿ ಅಧ್ಯಕ್ಷರಾದಾಗ ಸಂವಿಧಾನವನ್ನು ಪಡೆದಂತ ಪ್ರತಿಯೊಂದು ಕಾನೂನುಗಳನ್ನು 1.5 ವರ್ಷಗಳ ಕಾಲ ಉತ್ತರ ಕೊಡಬೇಕು. ಅದಕ್ಕೆ ಅವರು ಹೇಳ್ತಾರೆ, ಸಮಾಧಾನ ಅತ್ಯಂತ ಶ್ರೇಷ್ಠವಾದಂತಹ ಸಮಾಧಾನ. ನಿಮಗೆ ಒಂದು ವೇಳೆ ನಿಮ್ಮ ಪ್ರಗತಿಯಲ್ಲಿ ಬದಲಾವಣೆಯನ್ನು ತರಬೇಕಾದ್ರೆ ಶಾಂತಿ ಎಂಬುದು ವಿಳಂಬ. ನಾವು ಇವತ್ತು ಹೋರಾಟ ಮಾಡ್ತೇವೆ, ಮಾಡಿದ ತಕ್ಷಣ ನಮಗೆ DC ತಹಸೀಲ್ದಾರ್ ಬಂದು ಆಗಲೇ ಮಾಡಬೇಕು, ಮಾಡೋಕ್ಕಾಗೋದಿಲ್ಲ. ಸಮ್ ಟೇಕ್ ಒನ್ ಟೈಮ್. ಅದು ಸ್ವಲ್ಪ ಸಮಯ ತಗೊಳುತ್ತೆ. ಯಾಕೆಂದ್ರೆ ನಾವು ಮಾಡ್ತಾ ಇರೋದು ಶಾಂತಿಯಿಂದ. ನೋಡಿ, ಅಂಬೇಡ್ಕರ್ ಅವರು ಎಲ್ಲಿಯೂ ಸಹ ತೋಳಬಲವನ್ನು ಬಳಸೇ ಇಲ್ಲ. ವೇದಿಕೆಯಲ್ಲಿ ಸೂಡಾ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎ ಆದಂ, ಕೆಡಿಪಿ ಸದಸ್ಯ ವೇದಕುಮಾರ್, ಪ್ರಮುಖರಾದ ಜಯಪ್ಪ ಹಾನಗಲ್ಲು, ಬಿಇ ಜಯೇಂದ್ರ, ಹೊನ್ನಪ್ಪ, ಜಾನಕಿ ವೆಂಕಟೇಶ್, ಮೋಹಿನಿ, ತಾಲೂಕು ಪಂಚಾಯಿತಿ ಇಒ ಪರಮೇಶಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್, ರೇಂಜರ್ ಶೈಲೇಂದ್ರ, ಇನ್ಸ್ಪೆಕ್ಟರ್ ಮುದ್ದು ಮಹದೇವ್, ಹಾಗೆಯೇ ಬಿಇಒ ಕೃಷ್ಣಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದೇಗೌಡ ಹಾಗೂ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು.